ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ತುಲಾ ರಾಶಿ 2024ರ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಸ್ವಾಗತ. ಯಾಕೆಂದ್ರೆ 2024 ಅಷ್ಟೈಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಗ್ಯಾರಂಟಿ ಅಂತಾರಲ್ಲ, 100% ಗ್ಯಾರಂಟಿಯಾಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. 2024 ಹೇಗೆ ಪ್ರಾಪ್ತಿಯಾಗುತ್ತೆ ಏನು ಎಲ್ಲ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಚಿತ್ತಾ ನಕ್ಷತ್ರ 3, 4, ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ಆಮೇಲೆ ವಿಶಾಖ ನಕ್ಷತ್ರ 1, 2, 3 ಪಾದ ಆಗಿದ್ರೆ ನೀವೆಲ್ಲ ತುಲಾ ರಾಶಿ ಜಾತಕರು. ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಬೇಕು. ಆಮೇಲೆ ನಿಮ್ಮ ಹೆಸರು, ಕೆಲವರು ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರೂಜಿ ಅಂತಾರೆ. ಆಗ ನಿಮ್ಮ ಹೆಸರಿನ ಮೂಲಕ, ನಾಮ ನಕ್ಷತ್ರಗಳ ಮೂಲಕ ನೀವು ರಾಶಿ ಭವಿಷ್ಯವನ್ನು ತಿಳ್ಕೋಬಹುದು. ಈಗ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇರೋರು ನಿಮ್ಮ ಹೆಸರು ಸ್ಟಾರ್ಟಿಂಗು ರಾ ಅಕ್ಷರದಲ್ಲಿ ರವಿ ನೋಡಿ, ರವಿ ಸೂರ್ಯ ಅಲ್ಲ, ರಾ ಅಕ್ಷರ ಸ್ಟಾರ್ಟ್ ಆಗಬೇಕು. ರವಿ ಅಂತ ಸ್ಟಾರ್ಟ್ ಆದ್ರೆ ನೀವು ತುಲಾ ರಾಶಿ. ರಿ ಅಕ್ಷರದಿಂದ ಸ್ಟಾರ್ಟ್ ಆದ್ರೆ ರೀನಾ ಅಂತ ಬರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಾಗಾದ್ರೆ ರು ಅಕ್ಷರ ಋಷಿ, ರೇ ಅಕ್ಷರ ರೇವತಿ, ರೇಣುಕಾ, ಈ ರೀತಿ ಹೆಸರು ಸ್ಟಾರ್ಟ್ ಆಗ್ಬೋದು. ಕೆಲವರಿಗೆ ರೋಷನ್ ಅಥವಾ ರೋಬಿನ್ ಅಂತ ಹೆಸರು ಸ್ಟಾರ್ಟ್ ಆಗುತ್ತೆ. ತಾ ಅಕ್ಷರ ತನ್ಮಯ ಅಥವಾ ತನ್ಮಯಿ, ತಿ ಅಕ್ಷರ ತಿರುಮಲ, ತಿರುಪತಿ, ತು ಅಕ್ಷರ ತುಳಸಿ. ಈ ತರ ನಿಮ್ಮ ಹೆಸರುಗಳು ಈ ಅಕ್ಷರಗಳಿಂದ, ಸ್ಟಾರ್ಟಿಂಗ್ ಅಕ್ಷರಗಳು ಹೇಳಿದ್ನಲ್ಲ, ಅದರಿಂದ ಆರಂಭ ಆದ್ರೆ ನೀವೆಲ್ಲ ತುಲಾ ರಾಶಿ. ಡೇಟ್ ಆಫ್ ಬರ್ತ್ ಇಲ್ದಿರೋರು ನೋಡ್ಬೋದು. ನಿಮಗೀಗ ಅಷ್ಟೈಶ್ವರ್ಯಗಳು ಗ್ಯಾರಂಟಿಯಾಗಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ದೆ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ರಾಹು ಕೇತು ರಾಶಿ ಪರಿವರ್ತನೆ ಆದ್ರೂ ಅಂದ್ರೆ ರಾಹು ಅಂದ್ರೆ ಅಬಂಡೆನ್ಸ್ ಅಂತ, ಬೇಕಾದಷ್ಟು ಕೊಡುವಂತವನು. ರಾಹು ಕೇತುಗಳು ನೋಡಿ, ಕೇತು ನಿಮ್ಮ ರಾಶಿಲಿದ್ದ, ಕೇತು ಮೂವ್ ಆಗ್ಬಿಟ್ರು. ರಾಹು ಅಂದ್ರೆ ಹಾವಿನ ತಲೆ, ಕೇತು ಅಂದ್ರೆ ಹಾವಿನ ಬಾಲ. ಕೇತು ರಾಶಿಲಿದ್ದಾಗ ನಿಮ್ಮ ಮನೋಕಾಮನೆಗಳು ಎಷ್ಟೋ ಪೂರ್ಣ ಆಗಿರಲ್ಲ, ಮಾನಸಿಕವಾಗಿ ವೈರಾಗ್ಯ ಉಂಟಾಗಿರುತ್ತೆ. ಕೇತು ಮೂವ್ ಆಗ್ಬಿಟ್ಟ, ರಾಹು 6ನೇ ಮನೆಗೆ ಬಂದಿರೋದ್ರಿಂದ, ಯಾಕೆಂದ್ರೆ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚ, ಅಲ್ಲಿ ಬಹಳ ಬಲಿಷ್ಠನಾಗ್ಬಿಡ್ತಾನೆ ಶುಕ್ರ. ಆದ್ರಿಂದ ನಿಮಗೆ ಶುಕ್ರ ಬಲ ಆರಂಭ ಆಗಿದೆ ಅಥವಾ ಶುಕ್ರ ದಶೆ ಆರಂಭ ಆಗಿದೆ ಅನ್ನುವಂಥ ವಿಡಿಯೋ ನೀವು ನೋಡಿದೀರಾ, ರಾಹು ಕೇತು ರಾಶಿ ಪರಿವರ್ತನೆ. ನಾನು ವರ್ಷ ಭವಿಷ್ಯವನ್ನ ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ 4 ಗ್ರಹಗಳನ್ನ ತಗೊಂತೀನಿ. ಒಂದು ಗುರು ದೇವರು, ಆಮೇಲೆ ಶನಿ, ಆಮೇಲೆ ರಾಹು ಕೇತುಗಳು. ಯಾಕೆ ಶನಿ ಭಗವಾನರನ್ನ ಯಾಕೆ ತಗೊಂತೀವಿ ಅಂದ್ರೆ 2.5 ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ. ಗುರು 1 ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ. ರಾಹು ಕೇತುಗಳು 1.5 ವರ್ಷ 18 ತಿಂಗಳಿಗೆ ಒಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗೋದ್ರಿಂದ ಈ 4 ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ದೀರ್ಘಾವಧಿಯ ಮೇಲೆ ಇರುತ್ತೆ. ದೀರ್ಘಾವಧಿ ಇದರ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರಿಂದ ಈಗ ರಾಹು 6ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ, ನಿಮಗೆ ಶುಕ್ರ ಬಲ ಆರಂಭ ಆಗೋಗಿದೆ. ಅಂದ್ರೆ ರಾಹು ಶುಕ್ರನಂತೆ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ತೀರಿ. ಜಯ ವಿಜಯ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಈ ವರ್ಷ 2024 ಪ್ರಾಪ್ತಿಯಾಗತ್ತೆ. ಯಾರೂ ಕೂಡ ನಿಮ್ಮ ಮೇಲೆ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯನಿಗೆ ಗೆಲುವು ಸಾಧನೆ ಬೇಕು ಅಂದಾಗ ನಿಮ್ಮ ಜಾತಕದಲ್ಲಿ ಏನಾದ್ರೂ ಈಗ ರಾಹು ದಶೆ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ನಡೀತಾ ಇದ್ರೆ ಸೂಪರ್ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ವರ್ಷ 2024. ಹಾಗಾದ್ರೆ ನನಗೆ ಶುಭ ವರ್ಣ ಯಾವುದು ಗುರುಜಿ ಅಂದಾಗ, ಈ ವರ್ಷ ನೀವು ಹೊಸ ಹೊಸ ವಾಹನ ತಗೊಂತೀರಿ, ಕಲರ್ ಗೊತ್ತಿರಬೇಕು, ಅದಕ್ಕೆ ಹಸಿರು ಮತ್ತೆ ಕೆಂಪು ಕಲರ್. ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡ್ತೀರಿ ಈ ವರ್ಷ. ಶುಭ ದಿನಗಳು ಅಂದ್ರೆ ಬುಧವಾರ ಮತ್ತೆ ಶುಕ್ರವಾರ. ನಿಮಗೆ ಶುಭ ಸಂಖ್ಯೆ 6 ಮತ್ತೆ 8. ಈ ವರ್ಷದಲ್ಲಿ ನೀವು ಮನಿ ಇನ್ವೆಸ್ಟ್ಮೆಂಟ್ ಎಲ್ಲಾದ್ರೂ ಮಾಡ್ಬೋದು ಅಲ್ವಾ. ಕೆಲವರು ಇನ್ವೆಸ್ಟರ್ಸ್ ಇರ್ತಾರೆ, ಕೆಲವರು ಟ್ರೇಡರ್ಸ್ಗಳು ಇರ್ತಾರೆ, ಕೆಲವರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀರಾ. ಆ ಟೋಟಲ್ ಸಂಖ್ಯೆ 6 ಬರಬೇಕು. ವಿತ್ ಡ್ರಾಯಲ್ಲು ಟೋಟಲ್ ಸಂಖ್ಯೆ 8 ಬರಬೇಕು. ನಿಮಗೆ ಲಕ್ಕಿ ನಂಬರ್ಸ್ ಅಂದ್ರೆ 6 and 8. ಉಪಾಸನಾ ದೇವತೆ, ಈ ವರ್ಷದಲ್ಲಿ ನೀವು ಯಾವ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಅಲ್ವಾ, ದೇವನೊಬ್ಬ ನಾಮ ಹಲವು.
ನಾವು ಅನೇಕ ದೇವಿ ದೇವತೆಗಳನ್ನ ಆರಾಧನೆ ಮಾಡ್ಕೊಂಡು ಬಂದಿರುವಂತಹ ದೇಶ ಭಾರತ. ಅದಕ್ಕೆ ನಾವು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಬೇಕು. ಇಲ್ಲಾಂದ್ರೆ ಶನಿ ಮಹಾತ್ಮನ ಆರಾಧನೆ ಮಾಡಿದ್ರೆ ನಮಗೆ ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹೇಗೆ, ಯಾವ ರೀತಿ ಫಲ 2024 ಹೇಗಿರುತ್ತೆ ಅನ್ನೋಂಥ ಎಲ್ಲ ಡೀಟೈಲು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೆ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು. ಸಮಯವನ್ನು ತಗೋಬೇಕು. ಪೆನ್ನು ಪೇಪರು ಅವೆಲ್ಲ ತಗೊಂಡ್ರೆ ಯಾವ ಸಮಯದಲ್ಲಿ ಏನೇನಾಗುತ್ತೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಾದಾಗ ಆ ಟೈಮಲ್ಲಿ ನೀವು ಏನ್ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ನಿಮಗೆ ಈಗ ಗೌರವಗಳು ಸಿಗುತ್ತೆ, ಸ್ಥಾನಮಾನಗಳು ಸಿಗುತ್ತೆ, ರಿವಾರ್ಡ್ಸ್ ಸಿಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ 2024ರಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗೆ ಆಸೆ ಆಕಾಂಕ್ಷೆಗಳು, ಪ್ರಣಯ ಸಂಬಂಧ, ಇಂಗ್ಲಿಷಲ್ಲಿ ಪ್ಲೆಜರ್ ಅಂತೀವಿ, ಆ ಆಸೆ ಆಕಾಂಕ್ಷೆಗಳು ಯಾರಿಂದ ಈಡೇರುತ್ತೆ? ನೀವು ಮದುವೆ ಆಗಿದ್ರೆ ನಿಮ್ಮ ಪತ್ನಿ, ಅಥವಾ ನೀವು ಪುರುಷರಾಗಿದ್ರೆ ಸ್ತ್ರೀ ಆಗಿದ್ರೆ ನಿಮ್ಮ ಪತಿ, ಅಥವಾ ಬೇರೆಯವರಿಂದನದು ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಸ್ಟೇಟಸ್, ಸೊಸೈಟಿನಲ್ಲಿ ಮನುಷ್ಯ ಅಂದಮೇಲೆ ಅವ್ರಿಗೆ ಆಗಿರುವಂತಹ ಸ್ಟೇಟಸ್ ಇದೆ. ಹಾಗೆ ನಿಮ್ಮ ಸ್ಟೇಟಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ನಿಮ್ಮ ಜೀವನದಲ್ಲಿ ಈ 2024ರಲ್ಲಿ ಹೊಸ ವಾಹನ, ಅದರಲ್ಲೂ ಲಕ್ಸುರಿ ಆದಂತಹ ವಾಹನ ನಿಮಗೆ ಬಂದು ಪ್ರಾಪ್ತಿಯಾಗುತ್ತೆ, ಅಥವಾ ನೀವು ಕೊಂಡ್ಕೊಂತೀರಾ. ಯಾರ್ಯಾರು ಅವಿವಾಹಿತರಿದ್ದೀರಿ, ನೀವು ಒಬ್ಬ ಶ್ರೀಮಂತ ವರನನ್ನ ಮದುವೆ ಆಗ್ತೀರ ಸ್ತ್ರೀಯರಾಗಿದ್ರೆ, ಒಳ್ಳೆ ಕೆಲಸದಲ್ಲಿದ್ದು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳುವಂಥವ್ರು, ಅಥವಾ ರಿಚ್ ಆಗಿರುವಂತಹ ವರ ಸಿಗುವಂಥದ್ದು, ವಧು ಹುಡುಕ್ತಾ ಇರುವಂತಹ ಪುರುಷರಿಗೆ ಒಳ್ಳೆ ವಧು ವಿದ್ಯಾವಂತೆ, ಸೌಂದರ್ಯವಂತೆ, ಕೆಲಸದಲ್ಲಿರುವಂತಹ ವಧು ಸಿಗುವ ಸಾಧ್ಯತೆಗಳಿದೆ. ಯಾವಾಗಲೂ ಕೂಡ ವಿವಾಹ ಜೀವನ ಅನ್ನೋದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಟು ಪೆನ್ ಇದ್ರೆ ಅದು ನಿಮ್ಮದು ಸೆಕೆಂಡ್ ಆಫ್ ಯುವರ್ ಲೈಫ್. ನೀವು ಚೂಸ್ ಮಾಡಬೇಕಾದ್ರೆ ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ನೋಡಬೇಕು. ಆಗ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಬೆಡ್ ಕಂಫರ್ಟ್ಸ್ ಹೆಂಗಿರುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಇಬ್ಬರಿಗೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ, ನಿಮಗೆ ಮಕ್ಕಳಾಗ್ತಾರ ಇಲ್ವಾ ಅನ್ನೋದು ನೋಡಬೇಕು. ನೀವು ಶ್ರೀಮಂತ ವರ ಸಿಗ್ತಾನೆ ಯೋಗ ಇದ್ದಾಗ, ಆಮೇಲೆ ಮದುವೆ ಆದ್ಮೇಲೆ ಏನಾಗುತ್ತೆ, ಬಡವನಾಗ್ಬಿಡ್ತಾನ, ಆರೋಗ್ಯ ಸಮಸ್ಯೆ ಉಂಟಾಗುತ್ತಾ, ಅಥವಾ ಆಯುಷ್ಯ ಕಮ್ಮಿ ಇದೆಯಾ, ಇವೆಲ್ಲನೂ ಕೂಡ ಜಾತಕ ತೋರಿಸಿ ತಿಳ್ಕೋಬೇಕು. ನಿಮ್ಮ ಮನೆಗೆ ಬರುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾಳ, ಅಥವಾ ನಿಮಗೆ ಹೊಂದ್ಕೊಂತಾರ, ನಮ್ಮ ಮನೆಗೆ ನಮ್ಮ ಸೊಸೆ ಹೊಂದ್ಕೊಂತಾಳ, ಈ ತರ ಎಲ್ಲ ನೀವು ನೋಡ್ಬೇಕಾದ್ರೆ ಇಬ್ಬರ ಜಾತಕವನ್ನು ತೋರಿಸಿ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ 2024ರಲ್ಲಿ ಸಕ್ಸಸ್, ಗೆಲುವು, ಜ್ಞಾನ. ಯಾಕೆಂದ್ರೆ ಇವಾಗ 1ನೇ ತಾರೀಕು ಮೇ 2024ವರೆಗೂ ನಿಮಗೆ ಗುರುಬಲ ಇದೆ. ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ತೀರಾ. ಸಮಯಕ್ಕೆ ನಿಮಗೆ ಅನ್ನ ಪರಬ್ರಹ್ಮ ಅಂತೀವಿ. ಒಳ್ಳೆ ಊಟ ಮಾಡ್ಬೇಕಾದ್ರೂ ಯೋಗ ಇರಬೇಕು ಅಲ್ವಾ. ಅನ್ನದಿಂದ ಪ್ರಾಣ ಅಲ್ವಾ. ನಾವು ಬದುಕಿದ್ದೀವಿ ಅಂದ್ರೆ ಊಟ ಮಾಡೋದ್ರಿಂದ ಒಳ್ಳೆ ಊಟ ಸಮಯಕ್ಕೆ ನಿಮಗೆ ಸಿಗುತ್ತೆ. ನೀವು ವಿದೇಶ ಪ್ರಯಾಣಗಳು ಮಾಡುವ ಸಾಧ್ಯತೆಗಳು. ನೀವು ವಿದೇಶದಲ್ಲಿ ಇದ್ದೀನಿ ಗುರುಜಿ ಅಂದಾಗ USA ಇರ್ಬೋದು, UK ಇರ್ಬೋದು, ಎಲ್ಲೇ ಇರ್ಬೋದು, ಫಾರಿನ್ ಟೂರ್ಸ್, ವರ್ಲ್ಡ್ ಟೂರ್ಗಳು ಮಾಡುವಂತಹ ಯೋಗ 2024ರಲ್ಲಿ ತುಲಾ ರಾಶಿಯವರಿಗೆ ಆರಂಭ ಆಗುತ್ತೆ. ಪ್ರಯಾಣಗಳನ್ನ ಬೆಳೆಸ್ತೀರಿ, ಬಿಸ್ನೆಸ್ ಟೂರ್ಗಳನ್ನ ಮಾಡ್ತೀರಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋರಿಗೆ ತುಂಬಾ ಒಳ್ಳೆ ಸಮಯ. ಇನ್ನು ಕೆಲವರಿಗೆ ಮಕ್ಕಳೇ ಆಗಲ್ಲ, ತುಂಬಾ ನೋವಲ್ಲಿ ಇರ್ತೀರಾ, ಚೈಲ್ಡ್ಲೆಸ್, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳ ಆಗುವ ಸಂತಾನ ಯೋಗ ಕೂಡ ಉಂಟಾಗುತ್ತೆ. ಸಂತಾನ ಯೋಗ ನೋಡ್ಬೇಕಾದ್ರೆ ಸ್ತ್ರೀ ಮತ್ತೆ ಪುರುಷ, ಪತಿ ಮತ್ತು ಪತ್ನಿ ಇಬ್ಬರ ಜಾತಕ ಬೇಕಾಗುತ್ತೆ. ಪುರುಷ ಜಾತಕದಿಂದ ಬೀಜಸ್ಫುಟ, ಸ್ತ್ರೀ ಜಾತಕದಿಂದ ಕ್ಷೇತ್ರ ಸ್ಫುಟ ನೋಡಿ ನಾನು ಏನ್ ನಿಮಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ತುಲಾ ರಾಶಿ ಜಾತಕರಿಗೆ. ನೋಡಿ, ಇವೆಲ್ಲ ನಿಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುವಂತ ಯೋಗ ತಾನೆ. ಯಾಕಂದ್ರೆ ರಾಹು ಚೆನ್ನಾಗಿದ್ದಾನೆ, ರಾಹು ತುಂಬಾ ಒಳ್ಳೆ ಫಲ ಕೊಡ್ತಾ ಇದ್ದಾನೆ, ಗುರುಬಲ ಇದೆ. ಆದ್ರೆ 1 ಮೇ ಅಂದ್ರೆ 2024 2:29 ಅಂದ್ರೆ 14:29ಕ್ಕೆ ಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಅವಾಗ ಗುರು ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೇನಾಗುತ್ತೆ, ನಿಮ್ಮ ಸಿಂಹಾಸನವನ್ನ ಬಿಡಬೇಕಾಗುತ್ತೆ. ನಾನು ರಾಜಕಾರಣಿ ಎಂದಾಗ ನನಗೆ ಮಿನಿಸ್ಟರ್ ಪೋಸ್ಟ್ಗಳು ಚೇಂಜ್ ಆಗ್ಬೋದು,
ಪೋಸ್ಟ್ ಪೊಸಿಷನ್ ಸಿಗದೆ ಇರ್ಬೋದು, ನಿಮಗಿರುವಂತಹ ಗೌರವಗಳು ಕಡಿಮೆ ಆಗ್ಬೋದು. ಇನ್ನು ಕೆಲವರು ಯಾವುದಾದ್ರೂ ಕೋರ್ಟ್ ಕೇಸು ವಿವಾದಗಳಲ್ಲಿ ಸೇರಿಕೊಂಡು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಕೂಡ ಹಣ ವ್ಯಯ ಆಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಕೆಲಸ ಮಾಡೋ ಜಾಗದಲ್ಲಿ ಅಗ್ನಿ ಅವಘಡಗಳಾಗೋದು, ಆಕ್ಸಿಡೆಂಟ್ಗಳಾಗುವ ಸಾಧ್ಯತೆ ಇರುತ್ತೆ. ನೋಡಿ, ಕೆಲವು ವಾಹನಗಳು ನೀವು ಟಿವಿಲಿ ನೋಡಿದಾಗ ಸುಟ್ಟೋಯ್ತು ಆಕ್ಸಿಡೆಂಟ್ ಆಗಿ ಅಂತಾರೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು. ಆ ಟೈಮಲ್ಲಿ ನೀವು ಸರ್ಕಾರದಲ್ಲಿ ರಾಜಕಾರಣಿಗಳಾಗಿರ್ಬೋದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರಬೇಕು. ಸರ್ಕಾರದಿಂದ ಹರಾಸ್ಮೆಂಟ್ ತೊಂದರೆಗಳು ಇರುತ್ತೆ. ಆ ಟೈಮಲ್ಲಿ ಎಚ್ಚರ. 30ನೇ ತಾರೀಕು ಜೂನ್, ಅದಕ್ಕೆ ನಾನು ಪೆನ್ನು ಪೇಪರ್ ತಗೊಳ್ಳಿ ಎಂದಿದ್ದು. ಯಾವ ಟೈಮಲ್ಲಿ ಏನಾಗುತ್ತೆ? 30 ಜೂನ್ 2024 ಶನಿದೇವರು ಈಗ ಡೈರೆಕ್ಟ್ ಮೋಷನ್ ಇದ್ದಾರೆ, ರೆಟ್ರೋಗ್ರೇಡ್ ಮೋಷನ್ ಅಲ್ಲಿ ವಕ್ರ ಸಂಚಾರ ಆಗ್ತಾರೆ. ಈಗ ನೋಡಿ, ಪಕ್ಕದಲ್ಲಿರೋ ಟ್ರೈನ್ ಕೂತಿರಿ, ಪಕ್ಕದಲ್ಲಿರೋ ಬಸ್ಸು ಹೋಗ್ತಾ ಇದೆ ಅನ್ಸುತ್ತೆ. ಹಾಗೆ ಇಲ್ಲಿಂದ ನಾವು ಭೂಮಿಯಿಂದ ನೋಡಿದಾಗ ಶನಿ ಮಹಾತ್ಮ ವಕ್ರಿಯಾಗ್ಬಿಟ್ಟಿರ್ತಾನೆ. ಅಂದ್ರೆ ಮಕರ ರಾಶಿಯನ್ನ ನೋಡ್ತಾನೆ. ಎಷ್ಟು ಗಂಟೆಗೆ? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 30/6/2024 12:35 AM ಸಂಡೇ. ಎಷ್ಟನೇ ತಾರೀಕುವರೆಗೂ? 15ನೇ ತಾರೀಕು ನವೆಂಬರ್ 2024 ಫ್ರೈಡೇ, ಶುಕ್ರವಾರ 7:51 PM. ಟೋಟಲಿ 139 ದಿವಸ ಶನಿದೇವ ವಕ್ರಿ ಆಗ್ತಾನೆ. ಶನಿದೇವ ವಕ್ರಿ ಆದಾಗ, ಯಾಕೆಂದ್ರೆ ತುಲಾ ರಾಶಿಗೆ ಶನಿ ಮಹಾತ್ಮ ಯೋಗಕಾರಕ, ತುಲಾ ರಾಶಿಯಲ್ಲಿ ಶನಿ ಮಹಾತ್ಮ ಉಚ್ಚನಾಗ್ತಾನೆ. ಅಂತ ಶನಿ ಮಹಾತ್ಮ ನಿಮಗೆ ಪಂಚಮ ಶನಿಯಿಂದ ಅರ್ಧಾಷ್ಟಮ ಶನಿ ಅನ್ನೋದು ಆರಂಭ ಆಗುತ್ತೆ. ಆವಾಗ ನೀವು ಕೆಲವರು ಮನೆ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಅಥವಾ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂಥದ್ದು, ಯಾವುದೇ ದೇಶದಲ್ಲಿರಲಿ, ಗಲ್ಫ್ ಕಂಟ್ರಿ ಇರಲಿ, ವೆಸ್ಟರ್ನ್ ಕಂಟ್ರಿ ಇರಲಿ. ಆಮೇಲೆ ನಿಮ್ಮ ವಿವಾಹ ಜೀವನದಲ್ಲಿ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ, ನೀವು ಪುರುಷರಾಗಿದ್ದರೆ ಪತ್ನಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿ, ಅವರ ಜೊತೆಗೆ ಟೆಂಪರವರಿ ಅಥವಾ ಪರ್ಮನೆಂಟ್ ಸಪ್ರೇಷನ್ ಆಗುವಂತಹ ಸಮಯ ಬಂದ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದೆ, ವಿವಾಹ ಅಂದಾಗ ನೀವು ಇಬ್ಬರ ಜಾತಕವನ್ನ ತೋರಿಸ್ಬೇಕು, ಪರಿಹಾರಗಳು ಮಾಡ್ಕೋಬೇಕು. ಆ ಥರ ಸಪ್ರೇಷನ್ ಆಗುವಂಥ ಸಮಯ ಬಂದಿದ್ರೆ ದಶಾಭುಕ್ತಿಗಳನ್ನು ನೋಡಿ, ನಿಮ್ಮ ಜಾತಕ ನೋಡಿ, ಏನಾದರೂ ಶಾಪಗಳು ಪ್ರಾರಬ್ಧ ಕರ್ಮಗಳು ಏನಿದೆ ಅಂತ ನೋಡಿ ಪರಿಹಾರ ಮಾಡ್ಕೊಡ್ತೀನಿ. ಇಬ್ಬರ ಜಾತಕವನ್ನ ನೀವು ತೋರಿಸಿ. ಕೆಲವರಿಗೆ ತಮ್ಮ ಆಸ್ತಿಯನ್ನ ಕಳ್ಕೊಳ್ಳುವಂತ ಸಮಯ ಕೂಡ ಉಂಟಾಗ್ಬಿಡುತ್ತೆ. ಅದಕ್ಕೆ ನಿಮಗೆ ದಶಾಭುಕ್ತಿ ಶನಿ ದಶ ನಡೀತಾ ಇದೆಯಾ ಅಂತ ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೋಬೇಕು. ಹಂಗಾದ್ರೆ ಏನು ಅಷ್ಟೈಶ್ವರ್ಯಗಳು ಸಿಗುತ್ತೆ ಅಂದ್ರಲ್ಲ ಗುರುಜಿ 2024 ಅಂತ ನೀವು ಹೇಳ್ತೀರಿ. ರಾಹು ದಶೆ ನಡೆಯೋರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಗುರು ದಶೆ ನಡೀತಾ ಇದ್ರು ಕೂಡ ಮೇವರೆಗೂ ಸೂಪರ್ ಫಲಗಳನ್ನ ಗುರು ಕೊಡ್ತಾನೆ. ರಾಹು ಒಂದೇ ಕಡೆ ಹಣ ಬರಲ್ಲ, ಅನೇಕ ಕಡೆಯಿಂದ ಹಣ ಬರುತ್ತೆ. ಕೆಲವರು ಲೆಕ್ಚರರ್ ಆಗಿರ್ತಾರೆ, ಟ್ಯೂಷನ್ ಮಾಡ್ತಿರ್ತಾರೆ, ಅದರಿಂದನೂ ದುಡ್ಡು ಬರುತ್ತೆ. ಕಾಲೇಜಲ್ಲಿ ಲೆಕ್ಚರರ್ ಏನು ಕೆಲಸ ಮಾಡ್ತಾರೆ, ಅಲ್ಲಿಂದನೂ ಸಂಬಳ ಬರುತ್ತೆ. ಕೆಲವರು ಡಾಕ್ಟರ್ಗಳು ಸಪರೇಟ್ ಕ್ಲಿನಿಕ್ ಆದಮೇಲೆ, ಅವರ ಹಾಸ್ಪಿಟಲ್ ಆದಮೇಲೆ ಸಪರೇಟ್ ಕನ್ಸಲ್ಟೇಷನ್ ಮಾಡ್ತಾರೆ, ಅದರಿಂದ ಧನ ಬರುತ್ತೆ. ಹಾಗೆ ನಾನಾ ರೀತಿ ಕೆಲವರು ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನಿಮಗೆ ಗೊತ್ತು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಯಾವ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅನ್ನೋಂಥದ್ದು. ಅದರಿಂದೆಲ್ಲ ದುಡ್ಡು ಬರ್ತಾ ಇರುತ್ತೆ. ನಿಮಗೆ ನೀವೇನು ಕಮ್ಯಾಂಡ್ ಮಾಡ್ತೀರಾ, ಅದರಿಂದ ಗೌರವ, ರೆಸ್ಪೆಕ್ಟ್ ಎಲ್ಲ ನಿಮ್ಮ ಹತ್ರ ಬಂದು ಸೇರುತ್ತೆ. ಅದೆಲ್ಲ ರಾಹು ಕೊಟ್ಬಿಡ್ತಾನೆ. ರಾಹು ಬೌಂಡ್ರಿ ಇಲ್ಲ, ಅವರೆಲ್ಲ ಲಿಮಿಟೆಡ್ ಅಲ್ಲ, ಅನ್ಲಿಮಿಟೆಡ್. ನಿಮ್ಮನ್ನ ಬೇಕಾದ್ರೆ ಮೇಲೆ ಉಪ್ಪರ ಮೇಲೆ ತಗೊಂಡು ಹೋಗುವಂತ ಶಕ್ತಿ ರಾಹುಗಿದೆ. ನಾವು ಈ ಪ್ರಪಂಚಕ್ಕೆ ಬರ್ತೀವಿ ಅಂದ್ರೆ ಕಾರಣ ನಮಗಿರುವಂತ ಡಿಸೈರ್ಸ್. ನಮ್ಗೆ ಆ ಡಿಸೈರ್ಸ್ ಉತ್ಪತ್ತಿ ಆಗ್ಬೇಕಾದ್ರೆ, ನಮ್ಮ ಆಸೆ ಆಕಾಂಕ್ಷೆಗಳು ಉತ್ಪತ್ತಿ ಆಗ್ಬೇಕಾದ್ರೆ ರಾಹುನೇ ಕಾರಣ. ನನ್ನ ಮತ್ತೆ ಈ ಶರೀರ ಬಿಟ್ಟು ಆತ್ಮ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಮತ್ತೆ ನಾವು ಅಲ್ಲಿಗೆ ವಾಪಸ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋನೆ ಕೇತು. ಆದ್ರಿಂದ ಶುಕ್ರ, ನೀವೆಲ್ಲ ತುಲಾ ರಾಶಿಗೆ ಶುಕ್ರ ಯೋಗಕಾರಕ ಅಲ್ಲ, ಶನಿ ಯೋಗಕಾರಕ, ನಿಮ್ಮ ರಾಶ್ಯಾಧಿಪತಿ ಶುಕ್ರ. ನೋಡಿ ಯಾವ ರೀತಿ ನಿಮ್ಗೆ ಗುರುಬಲ ಇರುತ್ತೆ, ಗುರುಬಲ ಕಳೆದ ಮೇಲೆ ಯಾವ ರೀತಿ ಆಗುತ್ತೆ. ಆದ್ರೆ ರಾಹು ನಿಮ್ಗೆ ದಶಾಭುಕ್ತಿ ಅಥವಾ ರಾಹು ಪ್ರಬಲನಾಗಿದ್ರೆ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಎಫೆಕ್ಟ್ ಆಗಲ್ಲ. ಇನ್ನೂ ಅದು ಪಾಸಿಟಿವ್ ಆಗಿ ಅಡಿಷನ್ ಆಗಿ ನಿಮಗೆ ಅತಿ ಹೆಚ್ಚು ಫಲ ಅನ್ನೋದು
ತುಲಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ಗುರುವಿಗೆ ಬಹಳ ವಿಶೇಷವಾದಂತಹ ದೃಷ್ಟಿ ಇದೆ. ನಿಮ್ಮ 11ನೇ ಮನೆಯನ್ನ ಗುರು ನೋಡ್ತಾನೆ. 11ನೇ ಮನೆ ಅಂದ್ರೆ ಲಾಭ. ಯಾವುದರಲ್ಲಿ ಲಾಭ? ನಿಮ್ಮ ಅಣ್ಣನಿಂದ ಲಾಭ, ನಿಮ್ಮ ಅಕ್ಕನಿಂದ ಲಾಭ, ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಬ್ಲಿಂಗ್ಸ್ ಅಂತೀವಿ, ಸಿಸ್ಟರ್ ಆಗಿರ್ಬೋದು, ನಿಮಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮಗೆ ಲಾಭ, ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುತ್ತೆ. ಗುರು ದೃಷ್ಟಿ ಅಷ್ಟಮ ಭಾವದಲ್ಲಿ ಹೋದಾಗ, ರಾಶಿ ಪರಿವರ್ತನೆ ಆದಾಗ ಸೀಕ್ರೆಟ್ ನಾಲೆಡ್ಜ್, ಪಾಸಿಟಿವ್ ಅಂದ್ರೆ ಸೀಕ್ರೆಟ್ ನಾಲೆಡ್ಜ್ ಓಪನ್ ಆಗುತ್ತೆ. ಯಾರ್ಯಾರು PhD ಮಾಡ್ತಾ ಇದ್ದೀರಾ, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ PhD ಅಥವಾ MS ಮಾಡ್ತಾ ಇದ್ದೀರಾ, USA, UK ಬೇರೆ ಬೇರೆ ಕಂಟ್ರಿಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಅವ್ರಿಗಂತೂ ಬಹಳ ಉತ್ತಮವಾದಂತಹ ಸಮಯ. ಯಾಕೆ ಅಂದ್ರೆ ಜಲರಾಶಿಯಲ್ಲಿರುವಂತಹ ರಾಹು, ಭೂತತ್ವದಲ್ಲಿರುವಂತಹ ಗುರು, ದಿಕ್ಕುಗಳು ಉತ್ತರ ಮತ್ತು ದಕ್ಷಿಣ ದಿಕ್ಕು ಎದುರುಗಡೆ ನೋಡೋದ್ರಿಂದ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ, ನಾಲೆಡ್ಜ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಗುರು ಅಂದ್ರೆ ಧನಂ, ನಿಮ್ಮ ಧನ ಅನ್ನೋದೇನಾಗುತ್ತೆ ಅಷ್ಟೈಶ್ವರ್ಯಗಳಾಗಿ ಕನ್ವರ್ಟ್ ಆಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಆರೋಗ್ಯ, ಉತ್ತಮವಾದಂತಹ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಗೌರವ ಅನ್ನೋದು ದುಪ್ಪಟ್ಟಾಗತ್ತೆ. ನೋಡಿ, ಈ ರೀತಿ ಎಲ್ಲ ನಿಮ್ಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆಲ್ಲ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ. ಜ್ಯೋತಿಷ್ಯ ವೇದದ ಅಂಗ, ವೇದಾಂಗ. ಅದರಿಂದ ಇದೆ ಜ್ಯೋತಿ ಅಂದಾಗೇನು? ಬೆಳಕು. ಕತ್ಲೆಯಲ್ಲಿರೋನಿಗೆ ಬೆಳಕು ಒಂದ್ ಸ್ವಲ್ಪ ಸಿಕ್ಕಿದಾಗ ನೋಡಿ, ಕಣ್ಣು ಕತ್ಲೆಲ್ಲ ಹುಡುಕ್ತಾ ಇರ್ತೀವಿ, ಏನು ಸಿಗಲ್ಲ. ಸ್ವಲ್ಪ ಬೆಳಕು ಬಂದಾಗ ನಮ್ಗೇನು ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನೀವು ಶೇರ್ ಮಾಡಿದ್ರೆ ತುಲಾ ರಾಶಿಯವ್ರಿಗೆಲ್ಲ ಅನುಕೂಲ ಆಗುತ್ತೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲ ಕಡೆ ಓಪನ್ ಮಾಡ್ತಾ ಇರ್ತೀರಾ, ಸೋಷಿಯಲ್ ಮೀಡಿಯಾಗಳು ಇರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಇರ್ತೀರಾ, ಎಲ್ಲ ನಿಮ್ಗೆ ಶೇರ್ ಮಾಡೋಕ್ಕಾಗುತ್ತೋ. ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮಗೆ ಸುಖ, ಶಾಂತಿ, ಅಷ್ಟೈಶ್ವರ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು.